ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೀಟ್ ಹೋರಾಟಕ್ಕೂ ಮುಲ್ಲಾನಿಗೂ ಏನು ಸಂಬಂಧ ಅಂತ ಕೇಳಿದಂಥ ಸಿ.ಟಿ. ರವಿಯ ಹೇಳಿಕೆ ಸಾಕಷ್ಟು ವಿವಾದವನ್ನು ಸೃಷ್ಟಿ ಮಾಡಿದ್ದರ ಜೊತೆಗೆ ಸಿ.ಟಿ. ರವಿ ಕಾನೂನು ಸಂಕಷ್ಟವನ್ನು ಎದುರಿಸುವ ಹಂತಕ್ಕೆ ಬಂದು ತಲುಪಿದೆ. ಈಗ MLC ಸಿ.ಟಿ. ರವಿಗೆ ಮತ್ತೊಂದು ಸಂಕಷ್ಟ. ಸಿ.ಟಿ. ರವಿ ವಿರುದ್ಧ 3ನೇ FIR ದಾಖಲಾಗಿದೆ. ಚಿಕ್ಕಮಗಳೂರಿನ CEN ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಮುಲ್ಲಾನಿಗೂ ಮೆಡಿಕಲ್ ಸೀಟ್ ಹೋರಾಟಕ್ಕೂ ಏನು ಸಂಬಂಧ? ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ ಅಂತ ಹೇಳುವ ಒಂದು ರೀತಿ ಕುಚೋದ್ಯ ಹೇಳಿಕೆ. ಅದು ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿ ನೀಡಿದ್ದಂಥ ಹೇಳಿಕೆ. ಅದು ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿದೆ, ಕೋಮು ಪ್ರಚೋದನೆ ಆಗಿದೆ ಅಂಥೇಳಿ ಈಗ ದೂರು ಕೊಟ್ಟಿದ್ದಾರೆ. ಗೌಸ್ ಮುನೀರ್ ದೂರಿನ ಹಿನ್ನೆಲೆ FIR ದಾಖಲಾಗಿದೆ. BNSನ 173 ಸೆಕ್ಷನ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಸೊ ಇದರಿಂದ ಸಿ.ಟಿ. ರವಿಗೆ ಕಾನೂನಿನ ಸಂಕಷ್ಟ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅವರ ಹೇಳಿಕೆಯ ಕಾರಣಕ್ಕಾಗಿ. ಸೊ ಹೀಗಾಗಿ ಸಿ.ಟಿ. ರವಿ ಹೇಳಿಕೆಗೆ ಅವರೇನೇ ರಾಜಕೀಯವಾದ ಏನೇ ಸಮರ್ಥನೆ ಕೊಡಬಹುದು, ಬಟ್ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಲೇಬೇಕಾಗುತ್ತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗೋಪಿ ನೀಡ್ತಾರೆ. ಗೋಪಿ, ಮಾತೆ ಮುತ್ತು, ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ ಹೇಳ್ತಾರೆ. ಮಾತಿಗಿರುವ ಮಹತ್ವವನ್ನು ಎಲ್ಲರೂ ಕಂಡುಕೊಳ್ಬೇಕು, ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಸಿ.ಟಿ. ರವಿಗೂ ಕೂಡ ಅಂಥದ್ದೇ ಮಾತಿನ ಮುಳುವಾಗಿದೆ. ಈಗ ಯಾವ ರೀತಿ ಕಾನೂನು ಹೋರಾಟವನ್ನು ಮಾಡಬೇಕಾಗತ್ತೆ? ಹೌದು ದಶರಥ್, ಏನು ಸಿ.ಟಿ. ರವಿ ಅವರ ಇತ್ತೀಚಿನ ದಿನಗಳಲ್ಲಿ ಆಡ್ತಾ ಇರುವಂತ ಮಾತುಗಳು ಅವರಿಗೆ ಮುಳುವಾಗ್ತಿದೆ ಅಂತಾನೆ ಹೇಳ್ಬೋದು. ಈಗ ಸಿ.ಟಿ. ರವಿ ಅವರ ವಿರುದ್ಧ 3ನೇ FIR ದಾಖಲಾಗಿರುವಂತದ್ದು. ಚಿಕ್ಕಮಗಳೂರಿನ ಸೆನ್ ಪೊಲೀಸ್ ಠಾಣೆಯಲ್ಲಿ 3ನೇ ಪ್ರಕರಣ ಈಗ ದಾಖಲಾಗಿರುವಂತದ್ದು. ಏನು ಕೋಮು ಪ್ರಚೋದನೆ ಮತ್ತು ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟು ಮಾಡುವಂತ ಹೇಳಿಕೆಯನ್ನ ನೀಡಿದ್ದಾರೆ ಅಂತೇಳಿ ಅವ್ರ ವಿರುದ್ಧ ಈಗ ಆ ಪ್ರಕರಣ ದಾಖಲಾಗಿರುವಂತದ್ದು. ಏನಂತ ಹೇಳ್ಬೋದಂದ್ರೆ, ಚಿಕ್ಕಮಗಳೂರಿನಲ್ಲಿ ಇದು ಒಂದು ರೀತಿಯಲ್ಲಿ FIR ವಾರ್ಗಳೇ ಆಗ್ತಾ ಇದೆ ಅಂತ ಹೇಳ್ಬೋದು. ಸತತ 3 FIR ಗಳು ಕಳೆದ 3 ದಿನದಿಂದ 3 FIR ಗಳು ಸಿ.ಟಿ. ರವಿ ಅವರ ವಿರುದ್ಧ ದಾಖಲಾಗಿರುವಂತದ್ದು. ಮೊದಲು ಚಿಕ್ಕಮಗಳೂರಿನ ನಗರ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. 2ನೇ ಪ್ರಕರಣ ಕೂಡ ಸೆನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಆಗುತ್ತೆ. ಈಗ 3ನೇ ಪ್ರಕರಣ ಕೂಡ ಸೆನ್ ಏನು ಪೊಲೀಸ್ ಸ್ಟೇಷನ್ ಅಲ್ಲೇ ಏನು ಗೌಸ್ ಮುನೀರ್ ಅಂತೇಳಿ ಚಿಕ್ಕಮಗಳೂರಿನ SDPI ಮುಖಂಡ ಇವರು ದಾಖಲಿಸಿರುವಂತ ಏನು FIR ಇದೆ. ಈಗ ಇದು ಮತ್ತೊಂದು FIR ಆಗಿರುವಂತದ್ದು. ಈ ಮೂಲಕ ಕಾನೂನಿನ ಸಂಕಷ್ಟ ಮತ್ತಷ್ಟು ಹೆಚ್ಚಾಗ್ತಿದೆ ಅಂತ ಹೇಳ್ಬೋದು. ಈಗಾಗಲೇ ಏನು ಚಿಕ್ಕಮಗಳೂರು ಸಿವಿಲ್ ಕೋರ್ಟ್ ಇಂದ ಜನಪ್ರತಿನಿಧಿಗಳ ಕೋರ್ಟ್ಗೂ ಕೂಡ ಕೇಸ್ ವರ್ಗಾವಣೆ ಆಗಿರುವಂತದ್ದು. ಹಾಗಾಗಿ ಜನಪ್ರತಿನಿಧಿಗಳ ಕೋರ್ಟ್ ನಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಈಗ ಕುತೂಹಲ ಹೆಚ್ಚಿರುವಂತದ್ದು. ಅದ್ರ ನಡುವೆ ಏನು ಹೈಕೋರ್ಟ್ ಅವರಿಗೆ ತಾತ್ಕಾಲಿಕ ರಿಲೀಫ್ ಅನ್ನ ನೀಡಿದೆ. 1 ವಾರಗಳ ಕಾಲ ಯಾವುದೇ ಅವರ ಸಿ.ಟಿ. ರವಿ ಅವರ ವಿರುದ್ಧ ಬಲವಂತದ ಏನು ಕ್ರಮವನ್ನ ಕೈಗೊಳ್ಳಬೇಡಿ ಅಂತ ಪೊಲೀಸರಿಗೆ ಹೇಳಿದ್ರು ಕೂಡ ಚಿಕ್ಕಮಗಳೂರು ನಗರ ಠಾಣೆಯ ಏನ್ ಇನ್ಸ್ಪೆಕ್ಟರ್ ಇದ್ದಾರೆ ಅಭಯ್ ಪ್ರಕಾಶ್, ಅವರು ಈಗ ಬೆಂಗಳೂರಿಗೆ ತೆರಳಿರುವಂತದ್ದು. ಬೆಂಗಳೂರಿಗೆ ತೆರಳಿ ಏನು ಅವರ ಎಸ್, ಥ್ಯಾಂಕ್ ಯು ಗೋಪಿ ನಿಮ್ಮೆಲ್ಲ ಮಾಹಿತಿಗೆ.